ಅವಧಿಯಲ್ಲಿ ನಡೆದಿರುವಂತಹ ಹಗರಣವನ್ನ ಬಿಚ್ಚಿಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ರು. ಹಗರಣಗಳನ್ನ ಬಿಚ್ಚಿಡ್ತೇನೆ ಅಂದ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಇದೇ ವೇಳೆ ಈಗಿನ ಕಾಂಗ್ರೆಸ್ ಅವಧಿ, ಬಿಜೆಪಿ ಜೆಡಿಎಸ್ ಎಲ್ಲ ಅವಧಿಯದ್ದು ಕೂಡ ಬಿಚ್ಚಿಡ್ಲಿ ಅಂತ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ರು. ಪ್ರತಿನಿತ್ಯ ಭ್ರಷ್ಟಾಚಾರ, ಹಾಗಾಗಿ ನಾನು ಭ್ರಷ್ಟಾಚಾರಿ. ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಗ್ಗೆ ತೆಗಿತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇದು ಯಾವ ರೀತಿ ಮೊಂಡವಾದ? ಈ ಮೊಂಡವಾದ ಅಥವಾ ಬಂಡತನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಳ್ಳೆಯದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊದಲು ನೀವು ರಾಜೀನಾಮೆ ಕೊಟ್ಟು ಯಾರ್ಯಾರು ತಪ್ಪಿಸ್ತಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಶಿಕ್ಷೆ, ಮುಂದೆ ಬರೋಂಥ ಮುಖ್ಯಮಂತ್ರಿ ಎಲ್ಲರ ಮೇಲೂ ಏನೆಲ್ಲ ಈಗ 15 ತಿಂಗಳು ಮಾಡ್ತೀನಿ, 3 ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದರೆ ಈಗ 15 ತಿಂಗಳಾದರೂ ಏನು ಮಾಡಿಲ್ಲ. ನೀವು ನಿಮ್ಮ ತಪ್ಪುಗಳೇ ಬಂದ್ಬಿಡ್ತು, ನಿಮ್ಮ ಭ್ರಷ್ಟಾಚಾರನೇ ಆಚೆ ಬರ್ತಿದೆ. ಹಾಗಾಗಿ ಬೇರೆಯವ್ರದ್ದು ಯಾರು ಬರ್ತಿಲ್ಲ. ನೀವು ತಪ್ಪು ಮಾಡಿದ್ದೀರ, ರಾಜೀನಾಮೆ ಕೊಡಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಮನೆ ಮಠ ಎಲ್ಲ ಬಿಟ್ಟು ಅವ್ರು ತಪ್ಪು ಮಾಡಿರೋರಿಗೆ ಜನ ಪಾದಯಾತ್ರೆ ಮಾಡಬೇಕು, ಆ ಪರಿಸ್ಥಿತಿ ಬಂದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಹತಾಶೆಯಿಂದ ಈ ನುಡಿಮುತ್ತುಗಳು ಮುಖ್ಯಮಂತ್ರಿ ಬಾಯಿಂದ ಉದುರುತ್ತಿವೆ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮನಬಂದಂತೆ ಮಾತನಾಡ್ತಿರೋದು ಅವರ ಹತಾಶೆ ತೋರಿಸ್ತಾ ಇದೆ. ಕಳೆದ 1.5 ತಿಂಗಳಿನಿಂದ ಹಗರಣಗಳನ್ನ ಬಿಚ್ಚಿಡ್ತೇವೆ ಅನ್ನೋ ಡೈಲಾಗ್ ಕೇಳ್ತಾ ಇದ್ದೇನೆ ಅಷ್ಟೇ ಅಂತ ಕಿಡಿಕಾರಿದ್ರು. ನುಡಿಮುತ್ತುಗಳು ಮುಖ್ಯಮಂತ್ರಿಗಳ ಬಾಯಿಂದ ಉದುರುತ್ತಾ ಇದೆ. ಡಿಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮನಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಅವರ ಹತಾಶೆಯನ್ನು ತೋರಿಸ್ತದೆ. ಕಳೆದ 1 ತಿಂಗಳಿಂದ ಡೈಲಾಗ್ಗಳನ್ನು ಕೇಳ್ತಾ ಇದ್ದೀವಿ, ಮಾತುಗಳನ್ನು ಕೇಳ್ತಾ ಇದ್ದೀವಿ. ಆದರೆ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಆಡಳಿತದಲ್ಲಿರೋದು ಅವರು. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರನ ಕೊಡಬೇಕು. ನುಂಗಿ ನೀರು ಕುಡಿದಿದ್ದಾರೆ, ಲೂಟಿ ಮಾಡಿದ್ದಾರೆ. ಇವ್ರಿಗೆ ನೈತಿಕತೆ ಇದೆ ಇವತ್ತು ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡೋದಕ್ಕೆ. ಮೂಡ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸಪೇಟೆಯಲ್ಲಿ ಮಾತನಾಡಿದವರು, ಸಿದ್ದರಾಮಯ್ಯ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಪಕ್ಷದವರು ಸ್ಪಷ್ಟವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಅಲ್ಲ ರೀ, ಒಬ್ಬ ಮುಖ್ಯಮಂತ್ರಿ ಕಾನೂನು ಪ್ರಕಾರ ಈ ರಾಜ್ಯದ ಜನತೆ ಆರಿಸಿ ಅವರು ಕೆಲಸ ಮಾಡ್ತಾ ಇರುವಾಗ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ರಾಜೀನಾಮೆ ಕೊಡು ಅಂದರೆ ಕೊಡ್ತಾರ? ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಷ್ಟೇ ಅಲ್ಲ, ಅವರು ರಾಜ್ಯಪಾಲರ ಕಚೇರಿಯನ್ನು ಕೂಡ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ನೋಟಿಸ್ ಕೊಡಿಸ್ತಾರೆ. ಅವ್ರ ಕಡೆಯಿಂದ ನಿಮ್ಗೆ ಯಾಕೆ ನಾವು ಸ್ಯಾಂಕ್ಷನ್ ಕೊಡಬಾರ್ದು ಅಂತೇಳಿ ಹೇಳ್ತಾರೆ. ಅದೆಲ್ಲ ರಾಜಕೀಯ ಅಲ್ಲದೆ ಮತ್ತೇನು? ಅವರ ಯಾರು ಇವರಿಗೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ, ಅದರಲ್ಲಿ ಏನಾದರೂ ಸಿದ್ದರಾಮಯ್ಯನವರ ರುಜುವು ಇದೆಯಾ ಅಲ್ಲಿ ಕೊಟ್ಟಿರೋದ್ರಲ್ಲಿ ದಾಖಲಾತಿಗಳಲ್ಲಿ? ಅಥವಾ ಸರ್ಕಾರದಿಂದ ಆದೇಶ ಹೋಗಿದೆಯಾ ಸೈಟ್ ಮಾಡಿಕೊಡಿ, 14 ಸೈಟ್ ಕೊಡಿ ಅಂತೇಳಿ? ಅವರು ಆ್ಯಸ್ ಅನ್ ಇಂಡಿವಿಜುವಲ್ ನನ್ನ ಜಮೀನನ್ನು ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ, ಅದಕ್ಕಾಗಿ ನಮಗೆ ಸೈಟ್ ಕೊಡಿ ಅಂತ ಕೇಳಿದ್ದಾರೆ ಅವರು. ಇನ್ನು ಇದೇ ವೇಳೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬಗ್ಗೆಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ರು. ಅವರ ಮೈಸೂರು ಚಲೋದಲ್ಲಿ ಜನರಿಗೆ ಬೇಕಾದದ್ದು ಏನಾದರೂ ಇದೆಯಾ? ನಾವು ಕೂಡ ಹಿಂದೆ ಪಾದಯಾತ್ರೆ ಮಾಡಿದ್ವಿ, ಆಗ ಯಾರ ವಿರುದ್ಧ ಮಾಡದೆ ರಾಜ್ಯದ ಸಂಪತ್ತು ಲೂಟಿಯಾಗಿದೆ ಅಂತ ಹೋರಾಟವನ್ನ ಮಾಡಿದ್ವಿ. ತಪ್ಪು ಮಾಡಿದ್ರೆ ಕಾನೂನಿನ ರೀತಿ ಕ್ರಮ ಆಗುತ್ತೆ ಅಂತ ಕಿಡಿಕಾರಿದ್ರು. ನಾವು ಕಾನೂನಿನ ಹೋರಾಟ ಮಾಡ್ತೀವಿ. ಒಂದು ವೇಳೆ ಅವ್ರು ಕೊಡೋದಿಲ್ಲ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಯಾವ ಮೆಟೀರಿಯಲ್ ಪ್ರೂಫ್ ಇಲ್ಲ. ಆದ್ದರಿಂದ ಒಂದು ವೇಳೆ ಕೊಟ್ಟರೆ, ರಾಜಕೀಯ ಕಾರಣದಿಂದ ಕೊಟ್ಟರು, ಕಾನೂನು ಹೋರಾಟ ಮಾಡ್ತೀವಿ. ರಾಜಕೀಯ ಪಾಲಿಟಿಕ್ಸ್. ಹೌದು, ರಾಜ್ಯಪಾಲರು ಒತ್ತಡ ಹೇರ್ತಾ ಇದ್ದಾರೆ. ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆ. ಗೊತ್ತಿಲ್ಲ. ತನಿಖೆ ಏನೀಗ ಆದೇಶ ಮಾಡಿದ್ದೇವೆ, ಅದರಲ್ಲಿ ಗೊತ್ತಾಗ್ತದೆ.
ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಲು ಸಿದ್ಧತೆ ಕೂಡ ನಡೆದಿದೆ. ಸಾಮಾಜಿಕ ಕಾರ್ಯಕರ್ತರೊಬ್ಬರು ಖಾಸಗಿ ದೂರನ್ನ ದಾಖಲಾತಿಗೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಚರ್ಚೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ದಿಢೀರ್ ಭೇಟಿ ಮಾಡಿದ್ದು ಹಲವು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಐಸಿಸಿ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ತೆರಳಿರುವ ಬೆನ್ನಲ್ಲೇ ಸಿಎಂರನ್ನ ಭೇಟಿ ಮಾಡಿರುವುದು ಕುತೂಹಲ ಕೆರಳಿಸಿದೆ. ಪಂಚಮಸಾಲಿ ಮೀಸಲಾತಿ ಸಂಬಂಧ ದಾವಣಗೆರೆಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಬಂದು 1 ವರ್ಷ ಆಯಿತು, ಮುಖ್ಯಮಂತ್ರಿಗಳು ಸಭೆ ಕರೆಯಲು ಸಿದ್ಧರಿಲ್ಲ, ಶಾಸಕರು ಸಹ ಮಾತನಾಡೋಕೆ ರೆಡಿ ಇಲ್ಲ. ಮುಂದಿನ ಚಳಿಗಾಲದ ಅಧಿವೇಶನಕ್ಕೆ ನೀವು ಬರಲೇಬೇಕು, ಇಲ್ಲದಿದ್ರೆ ಬೃಹತ್ ಸಂಖ್ಯೆಯ ಜನರೊಂದಿಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಶ್ರೀಗಳು ನೀಡಿದರು. ನಾನು ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಪತ್ರಿಕೆ ಸ್ಪೀಕರ್ ಕಿಮ್ಮತ್ ಕೊಟ್ಟಿಲ್ಲ, ನೀವು ಮಾತಾಡಲಿಕ್ಕೆ ಅಧಿವೇಶನದಲ್ಲಿ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ನೀವು ಮುಖ್ಯಮಂತ್ರಿ ಮನೆ ಬಾರಿಗೆ ಹೋಗ್ರಿ, ನೀವು ಹೋಗಿ ಅವಕಾಶ ಕೇಳಿರಿ. ಮುಖ್ಯಮಂತ್ರಿಗಳೇ ನೀವು 1 ವಾರದೊಳಗಡೆ ಸಭೆ ಕರಿತೀವಿ ಅಂತೇಳಿ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರಿ. ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಯಾವಾಗ ಡಿಸೆಂಬರ್ 13ನೇ ತಾರೀಕು, 1 ವಾರ ಆಯಿತು, 1 ತಿಂಗಳಾಯಿತು, 6 ತಿಂಗಳಾಯಿತು, ಇನ್ನೂ ಮಾತಾಡಿಲ್ಲ. ಕೊನೆಯ ಅಧಿವೇಶನದಲ್ಲಿ ಮಾತಾಡಬೇಕಂತ ಹೇಳಿದಾಗ ಸಹ ನೀವು ಅವಕಾಶ ಕೊಟ್ಟಿಲ್ಲ. ಈಗ ಯಾಕೆ ವಿಳಂಬ ಮಾಡಕತ್ತೀರಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳುವಂಥ ಪ್ರಯತ್ನ ಅದು ನೀವು ಮಾಡಿರಿ ಅಂತ. ನೀವೇನಾದರೂ ಇದೇ ರೀತಿಯಾಗಿ ತಾಳಕ್ಕೆ ತಕ್ಕಂಗೆ ಕುಣಿಯುವಂಥ ಪ್ರಯತ್ನ ಮಾಡಿ ಮೌನವಾಗುವಂಥ ಪ್ರಯತ್ನ ಮಾಡಿದರೆ ಯಾವ ಜನ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಶಾಸಕರು ಮಾಡಿ ನೀವು ಅಂದ್ಕೊಂಡಿರ್ಬೋದು, ನನ್ನ ಸ್ವಂತ ಶಕ್ತಿಯಿಂದ ಗೆದ್ದಿದ್ದೀನಿ, ನನ್ನ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಇರ್ಬೋದು. ಆದರೆ ನೀವು ಒಂದು ಅರ್ಥ ಮಾಡ್ಕೊಳ್ರಿ, ನೀವೇನು ಶಾಸಕರ ಗೆದ್ದಿರಲ್ಲ, ಅದು ಯಾವುದೇ ಪಕ್ಷ ಇರ್ಬೋದು, ನಿಮ್ಮ ಗೆಲುವಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಭಾಳ ದೊಡ್ಡ ಕಾರಣವಾಗಿದೆ ಅನ್ನೋದನ್ನು ಮರಿಬೇಡ್ರಿ. ಇಡೀ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಸೋಲಿಗೆ ಕಾರಣವನ್ನ ಕಾಂಗ್ರೆಸ್ ನಾಯಕರು ಹುಡುಕ್ತಾ ಇದ್ದಾರೆ. ಸತ್ಯ ಶೋಧನಾ ಸಮಿತಿ ಮೂಲಕ ಕಾಂಗ್ರೆಸ್ ಮುಖಂಡರು ಸಭೆಯನ್ನ ನಡೆಸಿದ್ದಾರೆ. ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಮುಖಂಡರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ, ಮಾಜಿ ಸಚಿವ ಆಂಜನೇಯ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಭಾಗಿಯಾಗಿದ್ದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಗೆಲ್ಲುತ್ತೇವೆ ಅಥವಾ ರಾಜ್ಯದಲ್ಲಿ ಬಹುತೇಕ ಸ್ಥಾನಗಳನ್ನು ಗೆಲ್ತೇವೆ ಅಂತೇಳಿ ನಮ್ಮ ಅನಿಸಿಕೆ ಇತ್ತು. ಆದರೆ ಹಿನ್ನಡೆ ಆಗಿರ್ತಕ್ಕಂಥದ್ದಿದೆ. ಈ ಹಿನ್ನಡೆಗೆ ಕಾರಣ ಏನು? ಇದರ ಬಗ್ಗೆ ಇವತ್ತು ಸತ್ಯ ವಿಚಾರವನ್ನ ನಿಜವಾದಂತ ಯಾರಾದರೂ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರಾ ಅಥವಾ ಯಾರಾದರೂ ಜಾತಿ, ಧರ್ಮ, ಹಣ ಅಥವಾ ಇನ್ನಿತರ ಅಂಶಗಳಿಗೆ ಇಲ್ಲಿ ಏನಾದರೂ ಸಹ ಭಾಗಿಯಾಗಿದ್ದಾರಾ? ಬರೇ ಶಿವಮೊಗ್ಗ ಅಷ್ಟೇ ಅಲ್ಲ, ರಾಜ್ಯದ ಅನೇಕ ಕ್ಷೇತ್ರಗಳಲ್ಲೂ ಸಹ